ಒಂದು ಫಸ್ಟ್ ಡೇ ಏನ್ ಕಾಂಟ್ರವರ್ಸಿ ಆಗಿತ್ತು, ನೆಕ್ಸ್ಟ್ ಡೇ ಬಂದು ನಂದೇನ್ ಕ್ಲಾರಿಟಿ ನಾನು ಕೊಟ್ಟಿದ್ದೀನಿ. ಪದೇ ಪದೇ ಬಂದು ಮೀಡಿಯಾ ಮುಂದೆ ನಿಲ್ಸ್ಕೊಂಡು ಅದನ್ನ ಕೆಡಿಸ್ಕೊಂಡು ಬೇರೆ ರೀತಿ ಮಾತಾಡಿ ಬೇರೆಯವ್ರ ಬಗ್ಗೆ ಚೀಪಾಗಿ ಮಾತಾಡಿ ಅದೆಲ್ಲ ನನ್ನ ಒಂದು ಕ್ಯಾರೆಕ್ಟರ್ ಅಲ್ವೇ ಅಲ್ಲ. ಇಲ್ಲಿ ನನ್ನ ವಿಚಾರ ಏನಿದೆ, ನಾನ್ ಮಾಡ್ಸಿದೀನಿ, ನಾನ್ ಕರೆಸ್ದೆ ಜಾಗಕ್ಕೆ, ನಾನೇ ಓಡ್ಸಕ್ ಪ್ರಯತ್ನ ಬಿಟ್ಟಿದ್ದು ಮತ್ತೊಂದು ಇಲ್ಲ. ಆ ಜಾಗಕ್ಕೆ ಹೋದಾಗ ಇಬ್ಬರೇ ನಂಗೆ ಪರಿಚಯ ಇರಲಿಲ್ಲ. ಅದೇನಿದೆ ಪ್ರತಿಯೊಂದು ಸ್ಟೇಟ್ಮೆಂಟ್ಸ್ ನಾನು ಸ್ಟೇಷನ್ ಬಂದಿದ್ದೀನಿ. ಅಂದ್ರೆ ಅವ್ರು ನೋಟಿಸ್ ಕೊಟ್ಟಿದ್ರು, ಕರೆದ್ರು, ಅದಕ್ಕೆ ನಾನು ರೆಸ್ಪೆಕ್ಟ್ ಮಾಡಿ ಇಲ್ಲಿ ಬಂದು ನಾನು ಅದನ್ನ ಮಾತಾಡಿದ್ವಿ. ಈಗ ಬೇಕರಿ ರಘು ಅವರು ನಿನ್ನೆ ಒಂದು ಹೇಳಿಕೆ ನೀಡಿದ್ದಾರೆ, ನಾನು ಸ್ಪಾಟ್ ಅಲ್ಲೇ ಇರ್ಲಿಲ್ಲ ಅಂತ. ನೀವು ಘಟನಾ ನಡೆದಂತ ಅದೇ ಸ್ಥಳದಲ್ಲಿ ಅಣ್ಣ, ಏನೇ ಆಗಿದ್ರು ಇವಾಗ ಯಾಕಂದ್ರೆ ಇದಕ್ಕಿಂತ ಮುಂಚೆ ಬಿಫೋರ್ ನೋಟಿಸ್ ಬರೋಕ್ಕಿಂತ ಮುಂಚೆ ನಾವೇನೇ ಮಾತಾಡಿದ್ರು ಅದಕ್ಕೆ ನಮ್ಗೆ ಸಂಬಂಧ ಇರ್ತಾ ಇಲ್ಲ. ಇವತ್ತು ಪೊಲೀಸರು ಮುಂದೆ ಬಂದು ಮಾತಾಡೋದಕ್ಕೋಸ್ಕರ ಸ್ಟೇಷನ್ ಮುಂದೆನೆ ಬಂದಿದ್ದು. ಪ್ರತಿಯೊಂದು ನಾವು ಹೇಳಿದೆ, ನಾನಾಗ್ಲಿ, ಪ್ರಮೋದನ್ನ, ಮಹೇಶನ, ಪ್ರತಿಯೊಬ್ರು ಹೇಳಿದ್ದಾರೆ. ಅದಕ್ಕೋಸ್ಕರ ಸಾವಿರ ಈಗ ವಿಚಾರಣೆಗೆಲ್ಲ ಸಾಕಾಗ್ತಾ ಇದ್ದೀರಾ? ಖಂಡಿತ ತಪ್ಪು ಮಾಡಿದ್ರೆ ತಲೆ ತಗ್ಗಿಸ್ತೀವಿ ಖಂಡಿತ ಅಂತ. ಅದಕ್ಕೋಸ್ಕರ ಕರೆದಿದ್ದಾರೆ, ರೆಸ್ಪೆಕ್ಟ್ ಕೊಟ್ಟು ಬಂದಿದ್ದೀವಿ. ಅವತ್ತು ಆಕ್ಚುಲಿ ಅಲ್ಲಿ ಏನಾಯ್ತು ಸರ್ ಘಟನೆ ಸ್ಪಾಟ್ ಅಲ್ಲಿ? ಅಣ್ಣ ಇದೆ, ಪ್ರತಿ ಸರಿ ನೀವೆಲ್ರಿಗೂ ಹೋಗಿ ಮೈಕ್ ಹಿಡಿದಾಗ ಅದನ್ನೇ ಹೇಳೋದು, ಅದೇ ರಿಪೀಟೆಡ್ ಕ್ವಶನ್ಸ್, ಅದೇ ಮಾತುಗಳು ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಅದ್ರ ಬಗ್ಗೆ ಎಷ್ಟೇ ಮಾತಾಡಿದ್ರು ಡಿಸ್ಟರ್ಬ್ ಆಗ್ತಾನೆ ಇರ್ತೀವಿ. ನಮ್ಮ ಒಂದು ಏನಂತಾರೆ, ನಮ್ಮ ಯೋಚನೆಗಳೇ ಸಾವಿರ ಇರುತ್ತೆ. ಅದನ್ನೇ ನೀವು ಕೇಳಿದಾಗ ಅದೇ ರಿಪೀಟ್. ನಾನು ಆಲ್ರೆಡಿ ಹೇಳಿದ್ದೀನಿ ಅತಿರೇಕ ಆಗಿ ನಿಮ್ಮೆಲ್ಲರಿಗೂ ನಾನು ರೆಸ್ಪೆಕ್ಟ್ ಮಾಡ್ತೀನಿ, ಎಲ್ಲ ಮೀಡಿಯಾಗೂ ರೆಸ್ಪೆಕ್ಟ್ ಮಾಡಿ. ಯಾಕಂದ್ರೆ ನಿಮ್ಮಿಂದಾನೆ ಇವತ್ತು ನಾನು ಇಲ್ಲಿ ಗಂಟ ಬಂದಿರೋದು, ಜನರ ಪ್ರೀತಿಗೋಸ್ಕರ ನಾನು ಇಲ್ಲಿ ಗಂಟ ಬಂದಿರೋದು. ಅದಕ್ಕೆ ನಾನು ನಿಮ್ಗೆ ಯಾವತ್ತಿಗೂ ರೆಸ್ಪೆಕ್ಟ್ ಮಾಡ್ತೀನಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ನಾನು ಫಸ್ಟ್ ಡೇನೆ ಬಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ, ಏನಾಗಿದೆ ಏನ್ ಮತ್ತೊಂದೆಲ್ಲ ಅಂದ್ಬಿಟ್ಟು. ಅದಕ್ಕೋಸ್ಕರ ತಿರ್ಗಿ ಅದನ್ನ ರಿಪೀಟ್ ಮಾಡಿದ್ರೆ ತಿರ್ಗಿ ಅದನ್ನೇ ಕೆದಕ್ತಾ ಇರುತ್ತೆ. ಇಲ್ಲಿ ಮಹೇಶ್ ಅಣ್ಣ ತಗೊಂಡು ನಿಮ್ ಕರೆದಿದ್ರು. ಒಂದ್ ನಿಮಿಷ ಅಣ್ಣ, ಅದ್ ಪ್ರೂಫ್ ಇಲ್ಲೇ ಕೊಟ್ಬಿಡ, ಎದುರುಗಡೆ ಕೊಡ್ಬೇಕಲ್ಲ. ಅದಕ್ಕೋಸ್ಕರ ಯಾಕಂದ್ರೆ ನಾವಿಲ್ಲಿ ಆಕ್ಟ್ ಮಾಡಕ್ ಬಂದಿರೋದು, ನಾನು ಒಬ್ಬ ಕಲಾವಿದ ಮನೆಗ ಬಂದಿರೋದು. ನಮ್ ತಂದೆ ದೊಡ್ಡ ಕಲಾವಿದ್ರು. ನಾವಿಲ್ಲಿ ಧಮ್ಕಿ ಹಾಕಕ್ಕೆ, ರೌಡಿಸಮ್ ಮಾಡಕ್ಕೆ, ಇನ್ನೊಬ್ರು ಸುಪಾರಿ ಕೊಡಕ್ಕೆ ಬಂದಿಲ್ಲ ಇಲ್ಲಿ. ಯಾಕಂದ್ರೆ ಅವತ್ತಿಂದ ಇವತ್ತವರೆಗೂ ರಕ್ಷಕಲ್ಲಿ ಇದು ಬಂದೇ ಇರ್ಲಿಲ್ಲ, ಒಂದ್ ಬ್ಲಾಕ್ ಮಾರ್ಕ್. ಇವತ್ತು ರಕ್ಷಕ್ ಮಾಡಿಸ್ದ, ರಕ್ಷಕ್ಕೆ ಕರ್ಸಿದ್ದು, ರಕ್ಷಕ್ಕೆ ಹೊಡ್ಸಕ್ ಟ್ರೈ ಮಾಡಿದೆಲ್ಲ ಬರ್ತಿದಲ್ಲ. ಅದಕ್ಕೋಸ್ಕರ ಒಂದ್ ನಿಮಿಷ ಮಹೇಶಣ್ಣ ಬನ್ನಿ. ಕರೆದಿದ್ದೆ ಇವ್ರು ನಮ್ಮನ್ನ. ಅದಕ್ಕೋಸ್ಕರ ನಾವು ಪ್ರತಿ ವರ್ಷನೂ ನಾವು ಆ ಜಾಗಕ್ಕೆ ಹೋಗ್ತೀವಿ. ನಾನು ಪ್ರಮೋದಣ್ಣ ಇಬ್ರು ಪ್ರತಿ ವರ್ಷನೂ ಹೋಗ್ತೀವಿ. ಹೋದ್ ವರ್ಷನೂ ಹೋಗಿದ್ವಿ, ಹೋದ್ ವರ್ಷನೂ, ಈ ವರ್ಷನೂ ಅದೇ ರೀತಿ ಹೋಗಿದ್ವಿ. ಅಲ್ಲಿ ಪ್ರಥಮಣ್ಣ ಆಗಿರ್ಬೋದು, ಯಶಸ್ವಿನಿ ಅಕ್ಕ ಆಗಿರ್ಬೋದು, ದಾಸಣ್ಣ ಆಗಿರ್ಬೋದು, ಪ್ರತಿಯೊಬ್ರು ಬಂದಿದ್ರು. ಅದ್ ಬಿಟ್ಟು ಯಾರು ಎಕ್ಸ್ಟ್ರಾ ಬಂದಿದ್ರು ಮತ್ತೊಬ್ರು, ಅದು ನಮಗ್ ಗೊತ್ತಿಲ್ಲ. ಯಾಕಂದ್ರೆ ನಮಗ್ ಗೊತ್ತಿದ್ದಿದ್ದು ಅಲ್ಲಿ 3 ಜನ, ಪ್ರಥಮಣ್ಣ, ಯಶಸ್ವಿನಿ ಅಕ್ಕ, ದಾಸಣ್ಣ ಅಷ್ಟೇ. ನಾವು ಮಾತಾಡ್ಸಿದ್ವಿ, ಆಚೆ ಬಂದ್ರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.